ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ವಾರಾಂತ್ಯದ ಮಾತುಕತೆಗೆ ಆ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಡೀ ವಾರವನ್ನು ನೀವು ಈಗಾಗಲೇ ಗಮನಿಸಿದ್ದೀರಿ. ವಾರದ ಪಂಚಾಯಿತಿಯನ್ನು ಕೂಡ ನೋಡಿ ಆಯಿತು. ಯಾರಿಗೆ ಕಿವಿ ಮಾತನ್ನು ಹೇಳಬೇಕೋ, ಯಾರಿಗೆ ಬೆಸಿ ಮುಟ್ಟಿಸಬೇಕೋ ಆ ಕೆಲಸವನ್ನು ಈಗಾಗಲೇ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ. ಇದೀಗ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಆಗಿದೆ ಬಿಗ್ ಬಾಸ್ ಮನೆಯೊಳಗಡೆ. ಈ ಒಂದು ಸಂಡೇ ಎಪಿಸೋಡ್ನ ನಂತರದಲ್ಲಿ ವೆರಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತ ಹೇಳ್ಬೋದು. ಈ ವಾರದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ. ಈ ಒಂದು ಸಂಡೇ ಎಪಿಸೋಡ್ ಅಂತ ಹೇಳಿದ್ರೆ ಬಹಳ ಕುತೂಹಲ ಮೂಡಿಸೋದು, ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಈ ವಾರದಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಇರದ ಕಾರಣದಲ್ಲಿ ಎಲಿಮಿನೇಷನ್ ಇಲ್ಲ ಅಂತ ಬಹುತೇಕ ಮಂದಿ ಅಂದುಕೊಂಡಿದ್ರು. ಆದರೆ ಬಿಗ್ ಬಾಸ್ ಒಂದು ಬಿಗ್ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಎಲಿಮಿನೇಷನ್ ನಡೆದಿದೆ. ಯಾವ ಸ್ಪರ್ಧಿಗೂ ಕೂಡ ಒಂದೇ ಒಂದು ಸುಳಿವನ್ನು ನೀಡದೆ, ಮನೆಯೊಳಗಿರುವಂತಹ ಸ್ಪರ್ಧಿಗಳಿಗೆ ಯಾವುದೇ ಸುಳಿವನ್ನು ಬಿಟ್ಟು ಕೊಡದೆ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿರುವಂಥದ್ದು. ಅದರಲ್ಲೂ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಏನಪ್ಪ ಅಂದರೆ, ಒಬ್ಬ ಇಬ್ಬರು ಸ್ಪರ್ಧಿಗಳಿಗೆ ಈಗ ಬಿಗ್ ಬಾಸ್ ಬಿಗ್ ಶಾಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಮನೆಯೊಳಗಿರುವಂತಹ ಸ್ಪರ್ಧಿಗಳಿಗೆ ಯಾವುದೇ ವಿಚಾರ ಗೊತ್ತಿಲ್ಲ, ಆದರೆ ನೋಡುವಂತಹ ವೀಕ್ಷಕರಿಗಂತೂ ಇಲ್ಲಿಂದ ಹಬ್ಬದೂಟ ಅಂತ ಹೇಳ್ಬೋದು ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಿಗೆ. ಯಾಕೆ ಅಂತ ಹೇಳಿದ್ರೆ ಅಂತಹ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿರುವಂಥದ್ದು. ಹಾಗಾದರೆ ಏನು ನಡೀತು ಈ ಒಂದು ಸಂಡೇ ಎಪಿಸೋಡ್ನಲ್ಲಿ, ಅದೇ ರೀತಿಯಲ್ಲಿ ನಂತರದಲ್ಲಿ ಏನಾಗ್ತಾ ಇದೆ, ಏನಿದು ಬಿಗ್ ಬಾಸ್ ಕೊಡ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಒಂದು ರಫ್ಲಿ ವೋಟಿಂಗ್ ರಿಸಲ್ಟನ್ನು ಕೂಡ ನೋಡೇ ಬಿಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಗಮನಿಸ್ತಿರೋ ಹಾಗೆ ಈ ವಾರದಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ, ಆದರೆ ನಾಮಿನೇಷನ್ ಪ್ರಕ್ರಿಯೆ ನಡೀತು. ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿದೆ. ಹಾಗಾದರೆ ಏನು ನಡೀತು ಅನ್ನೋದನ್ನು ಡೀಟೇಲ್ ಆಗಿ ನೋಡೋಣ. ವಾರದ ಆರಂಭದಲ್ಲೇ ಒಂದು ಕಿಚ್ಚು ಹೊತ್ಕೊಂಡಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಅದೇ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಯಿತು. ಈ ವಾರದಲ್ಲಿ 6 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗ್ತಾರೆ. ಗಿಲ್ಲಿ, ರಕ್ಷಿತಾ, ರಜತ್, ಧ್ರುವಂತ್, ಸ್ಪಂದನ ಹಾಗೆ ರಾಶಿಕಾ, ಈ 6 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗ್ತಾರೆ. ನಾವು ಮೊದಲನೇದಾಗಿ ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ, ಗಿಲ್ಲಿ ಒಂದು ಟಾಪ್ ನಾಚ್ನ ರೀಚ್ ಆಗಿದ್ದಾರೆ ಅಂತ ಹೇಳ್ಬೋದು. ಆಲ್ರೌಂಡರ್ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಇನ್ನು ರಜತ್ ಹಾಗೆ ಧ್ರುವಂತ್ ಅವರು ಒಂದು ಪ್ರಾಮಿಸಿಂಗ್ ಸ್ಪರ್ಧಿಗಳಾಗಿದೆ ಗುರುತಿಸ್ಕೊಂಡಿದ್ದಾರೆ. ಒಂದಷ್ಟು ಅವಾಚ್ಯ ಪದಗಳು, ಅವರು ಮಾತಾಡುವಂತಹ ಮಾತುಗಳು ಹಾಗೆ ವರ್ತನೆಗಳು ಬೇಸರವನ್ನುಂಟು ಮಾಡಿದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಂತಹ ಸ್ಪರ್ಧಿಗಳು ಇರಬೇಕು ಅಂತ ಹಲವು ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಕ್ಷಿತಾ ಅವರು ಕೂಡ ಅಪಾರವಾದ ಅಭಿಮಾನಿ ಬಳಗದೊಂದಿಗೆ ತಮ್ಮದೇ ಆದಂತಹ ಒಂದು ಬಿಗ್ ಬಾಸ್ ಆಟದ ವೈಖರಿಯ ಮೂಲಕವಾಗಿ ಗಮನ ಸೆಳೀತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸ್ಪಂದನ ಹಾಗೆ ರಾಶಿಕಾ ಡೇಂಜರ್ ಝೋನ್ನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸ್ಪರ್ಧಿಗಳಾಗಿದ್ದಾರೆ. ಸೊ ಇದಿಷ್ಟು ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ವಿಚಾರ. ಆದರೆ ಈಗ ನಾವು ಒಂದು ರಫ್ಲಿ ವೋಟಿಂಗ್ ರಿಸಲ್ಟನ್ನು ನೋಡೋಣ. ಈ ವಾರದಲ್ಲಿ ಬಿಗ್ ಬಾಸ್ನ ಒಂದು ಅಫಿಷಿಯಲ್ ವೋಟಿಂಗ್ ಲೈನ್ಸ್ ಏನಿತ್ತು ಅದು ಓಪನ್ ಇರಲಿಲ್ಲ. ಆದರೆ ಒಂದು ರಫ್ ಆಗಿ ನೋಡೋದಾದರೆ ಎಲ್ಲ ಸೋಷಿಯಲ್ ಮೀಡಿಯಾ ಪೋಲ್ಗಳಾಗಿರ್ಬೋದು, ಹಾಗೆ ನಮ್ಮದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನಡೆಸಿದಂತಹ ಪೋಲ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಪೋಲ್ಗಳಾಗಿದೆ. ಇವೆಲ್ಲವನ್ನು ಗಮನಿಸಿದಾಗ ಯಾರ್ಯಾರು ಎಷ್ಟೆಷ್ಟು ಮತ ಪ್ರಮಾಣವನ್ನು ಪಡ್ಕೊಂಡಿದ್ದಾನೆ ಅನ್ನೋದನ್ನ ಮೊದಲು ನೋಡೋಣ. ಇಲ್ಲಿ ಮೊದಲನೇ ಸ್ಥಾನವನ್ನು ಅಲಂಕರಿಸ್ತಾ ಇರೋದು ಗಿಲ್ಲಿ ನಟ ಅವರು. 50% ಮತ ಪ್ರಮಾಣವನ್ನು ಪಡ್ಕೊಂಡಿದ್ದಾರೆ ಗಿಲ್ಲಿ ಅವರು. ಆ ಮೂಲಕ ಮೊದಲ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರೋದು ಬೇರೆ ಯಾರೂ ಅಲ್ಲ, ರಕ್ಷಿತಾ ಅವರು. 10-15% ಮತಗಳನ್ನು ಪಡೆದುಕೊಂಡು 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರೋದು ಧ್ರುವಂತ್. ಇತ್ತೀಚಿನ ದಿನದಲ್ಲಿ ಧ್ರುವಂತ್ ಅವರಿಗೆ ಬೆಂಬಲ ಹೆಚ್ಚಿನದಾಗಿ ವ್ಯಕ್ತವಾಗ್ತಾ ಇದೆ. ಅವರ ವರ್ತನೆಯಲ್ಲೂ ವಿಚಿತ್ರವಾದಂತಹ ಒಂದು ಏರುಪೇರುಗಳಾಗ್ತಾ ಇದೆ. ಇವೆಲ್ಲವನ್ನು ನಾವು ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಅವರು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವರಿಗೆ ಒಂದು ಸಮಬಲದ ಹೋರಾಟವನ್ನು ಕೊಡ್ತಾ ಇರೋದು ಅಂತ ಹೇಳಿದರೆ ರಜತ್ ಅವರು. ಅವರಿಗೂ ಅಷ್ಟೇ ಪ್ರಮಾಣದ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಇನ್ನು ಕೊನೆಯ ಒಂದು 2 ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರೋದು ಅತಿ ಕಡಿಮೆ ಜನಬೆಂಬಲ ಪಡ್ಕೊಂಡಿರೋದು ಅಂತ ಹೇಳಿದ್ರೆ ರಾಶಿಕಾ ಹಾಗೆ ಸ್ಪಂದನ. ಇವರಿಬ್ಬರು ವೋಟಿಂಗ್ ರಿಸಲ್ಟ್ನಲ್ಲೂ ಕೂಡ ಡೇಂಜರ್ ಝೋನ್ನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸ್ಪರ್ಧಿಗಳು. ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಕೇಳಿದ್ರೆ ಸ್ಪಂದನ ಹಾಗೆ ರಾಶಿಕಾ ಅಂತ ವೀಕ್ಷಕರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದಿಷ್ಟು ವೋಟಿಂಗ್ ರಿಸಲ್ಟ್ನಲ್ಲಿ ಬಂದಂತಹ ರಿಸಲ್ಟ್. ಆದರೆ ಇನ್ನು ಏನಾಗ್ತಾ ಇದೆ ಹಾಗಾದರೆ ಇಡೀ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದರೆ, ನಾಮಿನೇಷನ್ ಪ್ರಕ್ರಿಯೆ ನಡೀತು, ಎಲಿಮಿನೇಷನ್ ಇದೆ ಅನ್ನೋದು ಸ್ಪರ್ಧಿಗಳಿಗೂ ಕೂಡ ಗೊತ್ತಿದೆ. ಆದರೆ ಹೊರಗಡೆ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ. ವೀಕ್ಷಕರಿಗೆ ಏನು ಇದರಿಂದ ಶಾಕ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ವಾರಾಂತ್ಯದಲ್ಲಿ ಅಂತ ಹೇಳಿದರೆ, ಇಬ್ಬರು ಸ್ಪರ್ಧಿಗಳನ್ನು ಎಲಿಮಿನೇಟ್ ಮಾಡಲಾಗಿದೆ. ಆದರೆ ಇದು ಯಾವ ರೀತಿಯ ಎಲಿಮಿನೇಷನ್, ಏನಾಗ್ತಾ ಇದೆ? ಮುಖ್ಯವಾಗಿ ಒಬ್ಬ ಸ್ಪರ್ಧಿಯನ್ನು ಎಲಿಮಿನೇಟ್ ಮಾಡೋದು ಯೂಶ್ವಲ್ ಆಗಿ ಇಲ್ಲಿವರೆಗೂ ನಡ್ಕೊಂಡ್ಬಂದಿರೋದು. ಯಾವುದೇ ಇಬ್ಬರು ಸ್ಪರ್ಧಿಗಳನ್ನು ವೀಕೆಂಡ್ನಲ್ಲಿ ಎಲಿಮಿನೇಟ್ ಮಾಡಿರಲಿಲ್ಲ.
ಇದೀಗ ಒಂದು ಇಂಟ್ರೆಸ್ಟಿಂಗ್ ಒಂದು ಮಹತ್ವದ ತೀರ್ವನ್ನು ಬಿಗ್ ಬಾಸ್ ಪಡೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೆಯುವಂತಹ ಸಾಧ್ಯತೆ ಕೆಲವೇ ದಿನಗಳಲ್ಲಿದೆ. ಅದಕ್ಕಿಂತ ಮುಂಚೆ ಒಂದು ಬಿಗ್ ಟ್ವಿಸ್ಟನ್ನು ಬಿಗ್ ಬಾಸ್ ಇದೀಗ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಬ್ಬರು ಸ್ಪರ್ಧಿಗಳು, ಆದರೆ ಈ ಇಬ್ಬರು ಸ್ಪರ್ಧಿಗಳು ವೋಟಿಂಗ್ ರಿಸಲ್ಟ್ನಲ್ಲಿ ಬಾಟಮಲ್ಲಿ ಕಾಣಿಸ್ಕೊಂಡವರಲ್ಲ, ಪರ್ಫಾರ್ಮೆನ್ಸ್ನಲ್ಲೂ ಕೂಡ ಬಾಟಮ್ನಲ್ಲಿ ಕಾಣಿಸ್ಕೊಂಡವರಲ್ಲ. ಆ ಇಬ್ಬರು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಬಿಗ್ ಶಾಕನ್ನು ಕೊಟ್ಟಿದ್ದಾರೆ. ಇಡೀ ಮನೆಗೆ ಇದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಈಗಾಗಲೇ ಕಳೆದ 2-3 ದಿನಗಳಿಂದಲೂ ಶಾಕಿಂಗ್ ನ್ಯೂಸ್ ಒಂದು ಬರುತ್ತೆ ಬಿಗ್ ಬಾಸ್ನಿಂದ ಅಂತೇಳಿ ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಇದೀಗ ರಕ್ಷಿತಾ ಹಾಗೆ ಧ್ರುವಂತ್ ಈ ಇಬ್ಬರನ್ನ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಲಾಗಿದೆ. ಈ ಪ್ರ್ಯಾಂಕ್ ಎಲಿಮಿನೇಷನ್ನ ಉದ್ದೇಶ ಏನು, ಹಾಗಾದರೆ ಏನು ನಡೀತಾ ಇದೆ? ಇಬ್ಬರು ಸ್ಪರ್ಧಿಗಳು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇರುವಂತಹ ಸ್ಪರ್ಧಿಗಳು. ರಕ್ಷಿತಾ ಅವರಿಗೆ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ, ಒಳಗಡೆ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಇಡೀ ಬಿಗ್ ಬಾಸ್ ಸೀಸನ್ 12ನ ಜರ್ನಿಯಲ್ಲಿ ಸಾಕಷ್ಟು ಏರುಪೇರುಗಳಿದೆ. ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡಿದ್ದಾರೆ, ಅದರ ಜೊತೆಗೆ ಒಂದಷ್ಟು ಎಡವಟ್ಟುಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಒಂದು ಕನ್ಫ್ಯೂಸಿಂಗ್ ಅವರ ನಿರ್ಧಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಗಮನಿಸಿದ್ದೀವಿ. ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳು ಕೂಡ ಗಮನಿಸಿದ್ದಾರೆ. ಅದೇ ರೀತಿಯಾಗಿ ಧ್ರುವಂತ್ ಅವರ ವಿಚಾರಕ್ಕೆ ಬಂದರೆ, ಧ್ರುವಂತ್ ಅವರ ವರ್ತನೆಯಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇದೆ. ಒಂದು ವಾರದಲ್ಲಿ ಒಂದು ರೀತಿ ಇದ್ದರೆ ಇನ್ನೊಂದು ವಾರದಲ್ಲಿ ಇನ್ನೊಂದು ರೀತಿ ಇರ್ತಾರೆ. ಎಪಿಸೋಡ್ನಿಂದ ಎಪಿಸೋಡ್ಗೆ ವಿಭಿನ್ನವಾದಂತಹ ಮುಖವನ್ನು ನಾವು ನೋಡ್ತಾ ಇದ್ದೀವಿ ಧ್ರುವಂತ್ ಅವರ ಕಡೆಯಿಂದ. ಬಿಗ್ ಬಾಸ್ ವೀಕ್ಷಕರಿಂದಲೂ ಕೂಡ ಅವರು ಯಾವ ರೀತಿಯಾಗಿರ್ತಾರೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈ ಇಬ್ಬರು ಸ್ಪರ್ಧಿಗಳನ್ನು ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು? ಹಾಗಾದರೆ ಈ ಇಬ್ಬರು ಸ್ಪರ್ಧಿಗಳನ್ನು ಸದ್ಯ ಎಲಿಮಿನೇಷನ್ ಮಾಡಲಾಗಿದೆ. ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳಿಗೆ ಎಲಿಮಿನೇಟ್ ಆಗಿದ್ದಾರೆ ಅಂತ ತೋರಿಸಲಾಗಿದೆ. ಹಾಗಾದರೆ ಬಿಗ್ ಬಾಸ್ ವೀಕ್ಷಕರಿಗೆ ವೋಟಿಂಗ್ ಮಾಡುವಂತಹ ಒಂದು ಅವಕಾಶನೇ ಇರಲಿಲ್ಲ, ಹೇಗೆ ಎಲಿಮಿನೇಟ್ ಮಾಡಿದ್ರು? ಇದು ಖಂಡಿತವಾಗ್ಲೂ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಆಗಿದೆ. ಆದರೆ ನಂತರದಲ್ಲಿ ಈಗ ಆ ಇಬ್ಬರು ಸ್ಪರ್ಧಿಗಳನ್ನು ಎಲ್ಲಿಗೆ ಕಳಿಸಿದ್ರು? ಸೀಕ್ರೆಟ್ ರೂಮ್ಗೆ ಕಳುಹಿಸಿ ಕೊಟ್ರ ಬಿಗ್ ಬಾಸ್. ಇದು ಈಗ ಬಿಗ್ ಬಾಸ್ನ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಅಪ್ಡೇಟ್. ಧ್ರುವಂತ್ ಹಾಗೆ ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಸುದ್ದಿ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಬಿಗ್ ಬಾಸ್ ಅಪ್ಡೇಟ್ಸ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಇಬ್ಬರು ಸ್ಪರ್ಧಿಗಳನ್ನು ಸೀಕ್ರೆಟ್ ರೂಮ್ನಲ್ಲಿ ಹಾಕಲಾಗಿದೆ ಅನ್ನುವಂತಹ ಬಹು ಸೀಸನ್ಗಳ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಅಂತ ಹೇಳ್ಬೋದು. ನಾವು ಬಹಳ ಹಿಂದೆ ಈ ರೀತಿಯಾದಂತಹ ಸೀಕ್ರೆಟ್ ರೂಮ್ ಕಾನ್ಸೆಪ್ಟನ್ನು ನೋಡಿದ್ವಿ. ಇದೀಗ ಧ್ರುವಂತ್ ಹಾಗೆ ರಕ್ಷಿತಾ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳುಹಿಸುವ ಮೂಲಕವಾಗಿ ಮತ್ತೆ ಆ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಕನ್ನಡ ಬಿಗ್ ಬಾಸ್ನಲ್ಲಿ ಅಂತ ಹೇಳ್ಬೋದು. ಈಗ ಈ ಇಬ್ಬರು ಸ್ಪರ್ಧಿಗಳ ಯಾವ ರೀತಿಯಾಗಿ ಸೀಕ್ರೆಟ್ ರೂಮ್ನಲ್ಲಿ ಇರ್ತಾರೆ, ಯಾಕೆ ಅಂತ ಹೇಳಿದ್ರೆ ಈ ಇಬ್ಬರಿಗೂ ಆಗಿ ಬರೋದೇ ಇಲ್ಲ. ನೀವೆಲ್ಲರೂ ಗಮನಿಸಿರ್ಬೋದು, ಧ್ರುವಂತ್ ಹಾಗೆ ರಕ್ಷಿತಾ ಪರಸ್ಪರ ಕಿತ್ತಾಡೋದನ್ನು ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೀವಿ. ರಕ್ಷಿತಾ ಅವರನ್ನು ಇಮಿಟೇಟ್ ಮಾಡೋದಾಗಿರ್ಬೋದು, ಅವರ ವರ್ತನೆಗಳೆಲ್ಲವೂ ಫೇಕ್. ಅವರು ಮಾಡುವಂತಹ ಏನು ಹೇಳ್ತಾರೆ, ಅವರ ಇಂಟ್ರೊಡಕ್ಷನ್ ಏನು ಕೊಡುವಾಗ ಅಥವಾ ಮಾತಾಡುವಾಗ ತುಂಬ ನನಗೇನು ಭಾಷೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ, ಅದೆಲ್ಲವೂ ಫೇಕ್ ಅಂತ ಧ್ರುವಂತ್ ಅವರು ಹೇಳಿದರು. ಇನ್ನು ರಕ್ಷಿತಾ ಅವರು ಕೂಡ ಧ್ರುವಂತ್ ಅವರನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಅವರಿಗೂ ಆಗಿ ಬರೋದಿಲ್ಲ. ಈ ರೀತಿಯಾದಂತಹ ಎರಡು ಕಾಂಟ್ರಾಸ್ಟಿಂಗ್ ಪರ್ಸನಾಲಿಟಿಗಳನ್ನ ಈ ಒಂದು ಸೀಕ್ರೆಟ್ ರೂಮ್ನಲ್ಲಿ ಹಾಕಿದಾಗ ಮೊದಲೇ ಬಿಗ್ ಬಾಸ್ ಮನೆ ಅನ್ನೋದಂತೂ ಒಂದು ಸುತ್ತುವರೆದ ಕೋಟೆ, ಹೊರಗಿನ ಪ್ರಪಂಚಕ್ಕೆ ಯಾವುದೇ ರೀತಿಯ ಕನೆಕ್ಷನ್ ಇರೋದಿಲ್ಲ. ಇನ್ನು ಸೀಕ್ರೆಟ್ ರೂಮ್ ಅಂತ ಹೇಳಿದ್ರೆ ಅದೇ ಒಂದು ಕೋಣೆ ಒಳಗಡೆ ಇರಬೇಕಾಗುತ್ತೆ, ಅಲ್ಲಿ ಇಬ್ಬರೇ ಇರಬೇಕಾಗುತ್ತೆ. ಮನೆ ಒಳಗಡೆ ನಡೀತಾ ಇರುವಂತಹ ಎಲ್ಲ ದೃಶ್ಯಗಳನ್ನು ನೋಡಬಹುದಾಗಿದೆ. ಅದರ ರಿಯಾಕ್ಷನ್ಗಳನ್ನು ನಾವು ಕೊಡೋದನ್ನು ಸ್ಪರ್ಧಿಗಳು ನಾವು ಈ ಹಿಂದಿನ ಸೀಸನ್ನಲ್ಲಿ ನಾವು ನೋಡಿದ್ದೀವಿ. ಈಗ ಈ ಇಬ್ಬರು ಸ್ಪರ್ಧಿಗಳನ್ನು, ಈ ಕಾಂಟ್ರಾಸ್ಟಿಂಗ್ ಒಂದು ಪರ್ಸನಾಲಿಟಿ ಇರುವಂತಹ ಇಬ್ಬರು ಸ್ಪರ್ಧಿಗಳನ್ನು ಪರಸ್ಪರ ಆಗಿ ಬರದೇ ಇರುವಂತಹ ಇಬ್ಬರು ಸ್ಪರ್ಧಿಗಳನ್ನು ಸೀಕ್ರೆಟ್ ರೂಮ್ನಲ್ಲಿ ಹಾಕಿದರೆ ಯಾವ ರೀತಿಯಾಗಿ ಅವರಿಬ್ಬರ ಮಾತುಕತೆ ಇರುತ್ತೆ, ಹೊಂದಾಣಿಕೆ ಆಗುತ್ತಾ ಅವರಿಗೆ, ಇಲ್ಲ ಸೀಕ್ರೆಟ್ ರೂಮ್ನಿಂದ ಹೊರ ಬರ್ತಾರಾ, ಎಷ್ಟು ದಿನಗಳ ಕಾಲ ಸೀಕ್ರೆಟ್ ರೂಮ್ನಲ್ಲಿರ್ತಾರೆ, ಇವೆಲ್ಲವೂ ಈಗ ಕುತೂಹಲ ಮೂಡಿಸಿರುವಂತಹ ವಿಚಾರಗಳು. ಹಾಗಾದರೆ ವೀಕ್ಷಕರೇ, ನಿಮ್ಮ ಪ್ರಕಾರವಾಗಿ ಏನಾಗಬಹುದು ಈ ಒಂದು ನಂತರದ ಬಿಗ್ ಬಾಸ್ ದಿನಗಳಲ್ಲಿ? ಯಾರು ವಿನ್ನರ್ ಆಗ್ಬೋದು, ಯಾರು ಮಿಂಚ್ತಾರೆ ಈ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ? ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಇಷ್ಟದ ಸ್ಪರ್ಧೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಕಮೆಂಟ್ ಬಾಕ್ಸ್ನ ಸ್ವೈಪ್ ಮಾಡಿ, ಈ ವಿಡಿಯೋನ ಹೈಪ್ ಮಾಡಿ, ನಮಗೆ ಪಾಯಿಂಟ್ಸ್ ಕೊಟ್ಟು ಬೆಂಬಲವನ್ನು ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೆ ಬಿಗ್ ಬಾಸ್ ನೋಡುವಂತಹ ಎಲ್ಲರಿಗೂ ಈ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ. ಬಾಯ್ ಬಾಯ್.